ಯೇಸು ಪ್ರಭುವನ್ನು ನಮಗೆ ಅನುಗ್ರಹಿಸಿದನು ತಂದೆಯಾದ ದೇವರು. ಅದು ಕೂಡ ಬಹಳ ದೊಡ್ಡ ವರವಾಗಿದೆ ರಕ್ಷಣೆಯನ್ನು ಅನುಭವಿಸಿದವರಿಗೆ. ಆನಂದದ ಎಣ್ಣೆಯಿಂದ ಅವನು ಅಭಿಷೇಪಿಸ್ತಾನೆ. ಅಂದ್ರೆ ಅವರ ಸಂತೋಷ, ಅವರ ದುಃಖ, ಅವರ ಭಾರವಾದ ಹೃದಯ, ಅವರ ಕುಗ್ಗಿದ ಸ್ಥಿತಿಗಳು, ಪರಿಸ್ಥಿತಿಗಳು ಎಲ್ಲವೂ ಬದಲಾಗಿದಾಗ ಬರುವ ಗೊಂದಲ, ಇವೆಲ್ಲವೂ ರಕ್ಷಣೆಯ ದೇವರು ಅವರಿಗೆ ಅನುಗ್ರಹಿಸಿದ ಕಾರಣ. ಅವರ ದುಃಖಕ್ಕೆ ಬದಲಾಗಿ ಆನಂದದ ಎಣ್ಣೆ, ಅವರ ಭಾರವಾದ ಹೃದಯಕ್ಕೆ ಸಂಗೀತದ ವಸ್ತ್ರ, ಬೂದಿಗೆ ಬದಲಾಗಿ ಹೂಮಾಲೆ, ಸಂತೋಷಕ್ಕೆ ಬದಲಾಗಿ ನೃತ್ಯ, ಇವೆಲ್ಲವನ್ನು ಕೊನೆಗೆ ಸಂತೋಷದಿಂದ ನಡೆಸ್ತಿರುವನು. ದೇವರಿಗೆ ಸ್ತುತಿ. ಸಂಜೆ ಸಮಯದಲ್ಲಿ ಅಳಿಕೆ ಬರ್ತದೆ, ಬೆಳಗಿನ ಜಾವ ಅವರು ಮತ್ತೆ ನಗ್ತಾರೆ. ದೇವರಲ್ಲಿರೋರಿಗೆ ಮಾತ್ರ ಇದು ಸಾಧ್ಯ. ಇದು ಲೋಕದವರಿಗೆ ಇಲ್ಲದ ಸಂತೋಷ. ಒಂದು ಶಾಂತಿ, ಒಂದು ಸಂತೋಷ, ಒಂದು ಸಮಾಧಾನ ಅದು ದೇವರ ಮಕ್ಕಳಿಗಿದೆ. ಅವರಿಗೆ ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸಲು ಆ ಸವಾಲು, ಎದುರಿಸಲು ಬೇಕಾದ ಶಕ್ತಿ, ಜ್ಞಾನ, ಅಭಿಷೇಕ ಅದು ದೇವರಿಂದ ಅವರಿಗೆ ದೊರೆಯುತ್ತದೆ.